ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು. ಯಾವುದೇ ಸಂದರ್ಭದಲ್ಲಿ ಅಂತ ಕಾನೂನಿಗೆ 9th ಶೆಡ್ಯೂಲ್ಗೆ ಸೇರಿರ್ತಕ್ಕಂಥ ಕಾನೂನಿಗೆ ಸ್ಟೇ ಕೊಟ್ಟಿಲ್ಲ, ಸೆಟಿಸೈಡ್ ಸಹ ಮಾಡಿಲ್ಲ. ಕೆಲವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿರುವಂತವರು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿ ಈ ಕಾನೂನಿಗೆ ಇವತ್ತು ತಡೆಯಾಜ್ಞೆಯನ್ನ ತಂದಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 9th ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯದ ವಂಚನೆಯಾಗಿದೆ. ಎಸ್ಟಿಗಳಿಗೆ 2888 ಹುದ್ದೆಗಳು ಕಡಿಮೆ ಆಗುತ್ತವೆ. ಎಸ್ಸಿಗಳಿಗೆ 1444 ಹುದ್ದೆಗಳ ಕಡಿಮೆ ಆಗುತ್ತವೆ. ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ and of appointments or posts in the services under the State Act 2022 to include in the 9th schedule of the Constitution of India. This is a letter written by none other than the Chief Secretary of the Karnataka. ಯಾರು ಕಾಯಸ್ಥಾಸು, ಭೂಮಿಯಾರ್ಸು, ರಜಪುಟ್ಸು, ಬ್ರಾಹ್ಮಿನ್ಸ್ಗೆ ತರಾತುರಿನಲ್ಲಿ ನಾನೇ ಪಾರ್ಲಿಮೆಂಟ್ ಇದ್ದಾಗ ತರ್ತಾರೆ ಅಂತ 10% ಇದನ್ನ ರಿಸರ್ವೇಶನ್ ಯಾರಪ್ಪನ ಸೊತ್ತಲ್ಲ. ಇದರದ ಜೊತೆಗೆ ರಾಜ್ಯ ಸರ್ಕಾರವು ಸಹ ಒಂದು ರೀತಿಯಲ್ಲಿ ವಿಫಲ ಆಗಿದೆ. ದೇಶದ ಯಾವುದೇ ಕಾನೂನು ಅಥವಾ ಯಾವುದೇ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಅಂತ ಕಾನೂನಿಗೆ 9th ಶೆಡ್ಯೂಲ್ಗೆ ಸೇರಿರ್ತಕ್ಕಂಥ ಕಾನೂನಿಗೆ ಸ್ಟೇ ಕೊಟ್ಟಿಲ್ಲ, ಸೆಟಿಸೈಡ್ ಸಹ ಮಾಡಿಲ್ಲ. ಆ ಮೀಸಲಾತಿಯ ಆಕ್ಟ್ ಆದಂತ ಸಂದರ್ಭದಲ್ಲಿ ನಾನು ಸೇರಿದಂತೆ ಅನೇಕರು ಹೇಳಿದ್ವಿ ಇದು ಊರ್ಜಿತ ಆಗಬೇಕು ಅನ್ನೋ ಹಾಗಿದ್ರೆ ಈ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಒತ್ತಾಯವನ್ನ ನಾವು ಮಾಡಿದ್ವಿ. ಸೊ ಅವತ್ತಿನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 23rd ಮಾರ್ಚ್ 2023 ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ. ಕರ್ನಾಟಕ ಶೆಡ್ಯೂಲ್ ಕಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಶನ್ ಆಫ್ ಸೀಟ್ಸ್ ಇನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಆಫ್ ಅಪಾಯಿಂಟ್ಮೆಂಟ್ಸ್ ಆರ್ ಪೋಸ್ಟ್ ಇನ್ ದ ಸರ್ವಿಸಸ್ ಅಂಡರ್ ದ ಸ್ಟೇಟ್ ಆಕ್ಟ್ 2022 to include in the 9th schedule of the Constitution of India. This is a letter written by none other than the Chief Secretary of the Karnataka. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಜರುಗಿಸಿಲ್ಲ. ಸೊ ಇದಾದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಒತ್ತಾಯದ ಹಿನ್ನೆಲೆಯಲ್ಲಿ 2025 ಡಿಸೆಂಬರ್ ನಲ್ಲಿ ಏನು ಬೆಳಗಾಂನಲ್ಲಿ ನಡೆದಂತ ಸೆಷನ್ ಅಲ್ಲಿ ಯುನಾನಿಮಸ್ ಆಗಿ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡ್ತಾರೆ. ಅದರಲ್ಲಿ ಬಿಜೆಪಿನವರು ಬೆಂಬಲ ಮಾಡ್ತಾರೆ, ಜೆಡಿಎಸ್ ನವರು ಬೆಂಬಲ ಮಾಡ್ತಾರೆ, ಕಾಂಗ್ರೆಸ್ ಯುನಾನಿಮಸ್ಲಿ ರೆಸೊಲ್ಯೂಷನ್ ವಾಸ್ ಪಾಸ್. ಮೇಲೆ ಟ್ರೈಬಲ್ ಇಲಾಖೆಯವರು 20th January 2026 ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತಾರೆ. ಅದಾದ ಮೇಲೆ 16/4/2026 16th April 2026 then Chief Minister Mr. Siddaramaiah, he had written a letter to the Prime Minister so stating that ಈ ಏನು 22ರ ಕಾನೂನು ಇದೆ 56% ರಿಸರ್ವೇಶನ್ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ ಪತ್ರ ಬರೀತಾರೆ. ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಕೆಲವರು ಸಾಮಾಜಿಕ ನ್ಯಾಯದ ವಿರೋಧಿಗಳಾಗಿರುವಂತವರು ಹೈಕೋರ್ಟ್ ನಲ್ಲಿ ರಿಟ್ ಹಾಕಿ ಈ ಕಾನೂನಿಗೆ ಇವತ್ತು ತಡೆಯಾಜ್ಞೆಯನ್ನ ತಂದಿದ್ದಾರೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ 9th ಶೆಡ್ಯೂಲ್ಗೆ ಸೇರಿಸದೇ ಇರೋದ್ರಿಂದ ಈ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯದ ವಂಚನೆಯಾಗಿದೆ. ಇದರ ಪರಿಣಾಮ ಇವತ್ತು ನೋಡಿ ರಾಜ್ಯದಲ್ಲಿ 72,000 ಹುದ್ದೆಗಳನ್ನ ರಿಕ್ರೂಟ್ ಮಾಡ್ತೇವೆ ಅಂತ ಹೇಳಿ ರಾಜ್ಯ ಸರ್ಕಾರ ಅನೌನ್ಸ್ ಮಾಡಿದ. 72,000 ಹುದ್ದೆಗಳಲ್ಲಿ ಇವತ್ತೇನಾದ್ರೂ 7ರ ಬದಲು 3% ಕೊಡ್ತೀವಿ ಅಂತ ಹೇಳಿದ್ದಾರೆ.
ಎಸ್ಟಿಗಳಿಗೆ 2888 ಹುದ್ದೆಗಳು ಕಡಿಮೆ ಆಗುತ್ತವೆ. ಎಸ್ಸಿಗಳಿಗೆ 1444 ಹುದ್ದೆಗಳ ಕಡಿಮೆ ಆಗುತ್ತವೆ. ಅದರಲ್ಲಿ ಎಸ್ಸಿಗಳಲ್ಲಿ ಎ ಗ್ರೂಪ್ನವರಿಗೆ 541 ಉದ್ಯೋಗಗಳು ಕಡಿಮೆ ಆಗ್ತವೆ. ಎಸ್ಸಿ ಬಿ ಗ್ರೂಪ್ನವರಿಗೆ 541 ಅವ್ರಿಗೂ ಸಹ ಕಡಿಮೆ ಆಗ್ತವೆ. ಹಾಗೆ ಎಸ್ಸಿ ಸಿ ಗ್ರೂಪ್ನವರಿಗೆ 362 ಹುದ್ದೆಗಳು ಕಡಿಮೆ ಆಗ್ತವೆ. ಸೊ ಇದರ ಜೊತೆಗೆ ಈ ಮೆಡಿಕಲ್ ಕಾಲೇಜುಗಳಲ್ಲಿ ಅಂಡರ್ ಗ್ರಾಜುಯೇಟ್ MBBS ಇದರಲ್ಲಿ ಎಸ್ಸಿಗಳಿಗೆ 580 ಸ್ಥಾನಗಳು ಕಡಿಮೆ ಆಗ್ತವೆ. ಪಿಜಿನಲ್ಲಿ MD ಮತ್ತು MS ಇದರಲ್ಲಿ 308 ಸ್ಥಾನಗಳು ಕಡಿಮೆ ಆಗ್ತವೆ. ಆಯುಷ್ ಅಲ್ಲಿ ಸುಮಾರು 360, ಡೆಂಟಲ್ ಸೈನ್ಸ್ ಅಲ್ಲಿ 332, ವೆಟರ್ನರಿ ಸೈನ್ಸ್ ಅಲ್ಲಿ 17, ಇಂಜಿನಿಯರಿಂಗ್ ಸೀಟ್ಸ್ ಅಲ್ಲಿ 3368, ಹಾಗೆ BSc ಅಗ್ರಿಕಲ್ಚರ್ ಅಲ್ಲಿ 122, ಬಿ ಫಾರ್ಮಾದಲ್ಲಿ 153, BSc ನರ್ಸಿಂಗ್ ಅಲ್ಲಿ 1701 ಎಸ್ಟಿಗಳಿಗೆ. ಅದೇ ರೀತಿ ಎಸ್ಸಿಗಳಿಗೆ ಮೆಡಿಕಲ್ UG ನಲ್ಲಿ ಅಂಡರ್ ಗ್ರಾಜುಯೇಟ್ಸ್ ಅಲ್ಲಿ ಸುಮಾರು 290 ಸೀಟ್ಸ್ ಕಡಿಮೆ ಆಗುತ್ತೆ. PG ನಲ್ಲಿ 154, ಆಯುಷ್ ಅಲ್ಲಿ 180, ಡೆಂಟಲ್ ಇದರಲ್ಲಿ 66, ವೆಟರ್ನರಿ ಇದರಲ್ಲಿ 8, ಇಂಜಿನಿಯರಿಂಗ್ ಅಲ್ಲಿ 1684, BSc ಅಗ್ರಿಕಲ್ಚರ್ ಅಲ್ಲಿ 61, ಬಿ ಫಾರ್ಮಾದಲ್ಲಿ 77, BSc ನರ್ಸಿಂಗ್ ಅಲ್ಲಿ 850. ಈ ರೀತಿ ಈ ವರ್ಗಗಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲ, ಈಗ ಇತ್ತೀಚೆಗೆ ಈ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕಾನೂನನ್ನ ಮಾಡಿದ್ದಾರೆ. ಯಾವ CL1, CL2, CL9 ಇದನ್ನು ಕೊಡುವಂತದ್ರಲ್ಲಿ ಎಸ್ಸಿಗಳಿಗೆ 15% ಮೀಸಲಾತಿ, ಎಸ್ಟಿಗಳಿಗೆ 3% ಮೀಸಲಾತಿ ಕೊಡೋದ್ರ ಮೂಲಕ ಎಲ್ಲೋ ಒಂದು ರೀತಿಯಲ್ಲಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಮಿಸ್ಟರ್ ಮೋದಿ ಅವರು ರಾಜ್ಯಕ್ಕೆ ಚುನಾವಣಾ ಸಂದರ್ಭದಲ್ಲಿ ಬರ್ತಾರೆ, ಗುಲ್ಬರ್ಗ ಬರ್ತಾರೆ, ಅಲ್ಲಿರುವಂತ ಬಸ್ಸರಿಗೆ ಹೇಳ್ತಾರೆ ನಿಮಗೆ ಎಸ್ಟಿ ಮಾಡ್ತೇವೆ. ಲಾಸ್ಟ್ ವೀಕ್ ಪ್ರಹ್ಲಾದ್ ಜೋಶಿ ಅವರು ಹೇಳಿಕೆ ಮಾಡಿದ್ದಾರೆ, ಕುರುಬರನ್ನ ಎಸ್ಟಿ ಮಾಡ್ತೇವೆ. ಇನ್ನೆಲ್ಲೋ ಒಂದು ಕಡೆ ಪ್ರಧಾನಿಗಳು ಹೇಳ್ತಾರೆ ಗೊಲ್ರನ್ನ ಎಸ್ಟಿ ಮಾಡ್ತೇವೆ. ನಾನು ಸ್ಪಷ್ಟಪಡಿಸ್ತೇನೆ, ಯಾವುದೇ ಜಾತಿಯವರನ್ನ SCಗೋ STಗೋ ಮತ್ತೊಬ್ಬರಿಗೋ ಸೇರಿಸಬಾರದು ಅಂತ ಹೇಳಿ ನಾವು ಯಾರು ಹೇಳೋದಿಲ್ಲ. ರಿಸರ್ವೇಶನ್ ಯಾರಪ್ಪನ ಸೊತ್ತಲ್ಲ. ಯಾರೆಲ್ಲ ರಿಸರ್ವೇಶನ್ಗೆ ಎಲಿಜಿಬಿಲಿಟಿ ಬರ್ತಾರೆ, ಮೊದಲನೇದು ಕುಲಶಾಸ್ತ್ರ ಅಧ್ಯಯನ ಆಗಬೇಕು. ಈಗ ನಾನೇ ಹೇಳ್ತಾ ಇರ್ತೇನೆ, ಉದಾಹರಣೆಗೆ ಕ್ಷೌರಿಕ ಸಮಾಜದವರು, ಅವರು ಪಾಪ ಎದುರು ಬಂದ್ರೆ ಒಂದು ರೀತಿಯ ಕೆಟ್ಟ ಭಾವನೆಯನ್ನ ನೋಡ್ತಾರೆ, ದಟ್ ಈಸ್ ಅನ್ಟಚಬಿಲಿಟಿ. ಅವರನ್ನು SC ಮಾಡಬೇಕು. ಹಾಗೆ ಯಾರು ಈ ಧೋಬಿ ಸಮಾಜದವರಿದ್ದ ಅಗಸರು ಯಾರಿದ್ದಾರೆ, ದೇಶದ 21 ರಾಜ್ಯಗಳಲ್ಲಿ ಅವರು SC ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕಪ್ಪ ಅವ್ರಿಗೆ ಮಾಡೋದಿಲ್ಲ? ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಯಾವುದೇ ಜಾತಿ ಎಲಿಜಿಬಲ್, 78 ವರ್ಷ ಆಯ್ತು ಸ್ವಾತಂತ್ರ್ಯ, ಇನ್ನ ಅರ್ಜಿ ಇಟ್ಕೊಂಡು ಬರ್ಬೇಕಾ ಮಿಸ್ಟರ್ ಮೋದಿ? ಯಾರಿಗೆ ಎಲಿಜಿಬಿಲಿಟಿ ಇದೆ ಆಸ್ ಪರ್ ಆರ್ಟಿಕಲ್ 341, 342 ಅಂಡ್ 340, ಅವರನ್ನ ಕೇಂದ್ರ ಸರ್ಕಾರ ಗುರುಸಿ ಕಾನೂನು ರೀತಿಯಲ್ಲಿ SCನೋ STನೋ OBCನೋ ಮಾಡ್ಬೇಕು. ಈ ಮಾಡೋದ್ರ ಜೊತೆಗೆ ಅವರನ್ನ ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಆ ಕ್ಷಣದಿಂದಾನೆ ಅಷ್ಟು ರಿಸರ್ವೇಶನ್ ಜಾಸ್ತಿ ಮಾಡುದು. ವಿ ಹ್ಯಾವ್ ನೋ ಅಬ್ಜೆಕ್ಷನ್. ನಾನು ಈ ಮೂಲಕ ಕೇಳ್ತೇನೆ, ಮಿಸ್ಟರ್ ಪ್ರಹ್ಲಾದ್ ಜೋಶಿ ಅವರೇ, ಶೋಭಾ ಕರಂದ್ಲಾಜೆ ಅವರೇ, ಸೋಮಣ್ಣ ಅವರೇ, ಕುಮಾರಸ್ವಾಮಿ ಅವರೇ, ನೀವು ನಿಮ್ಮ ಸರ್ಕಾರ ಬಹಳ ಮಾತನಾಡ್ತೀರಿ ಸಾಮಾಜಿಕ ನ್ಯಾಯದ ಬಗ್ಗೆ. ಯಾಕೆ ಸ್ವಾಮಿ 9th ಶೆಡ್ಯೂಲ್ಗೆ ಇದನ್ನ ಕಾನೂನನ್ನ ಸೇರಿಸಲಿಕ್ಕೆ ಆಗ್ತಾ ಇಲ್ಲ? ಮೋದಿಯವರು ಮಾತಾಡ್ತಾರೆ, ನಾನು ಸಾಮಾಜಿಕ ಪರವಾಗಿದ್ದೇನೆ. ಅಲ್ಲಿ ತರಾತುರಿನಲ್ಲಿ 7.5% ಇರುವಂತ ಯಾರು ಕಾಯಸ್ಥಾಸು, ಭೂಮಿಯಾರ್ಸು, ರಜಪುಟ್ಸು, ಬ್ರಾಹ್ಮಿನ್ಸ್ಗೆ ತರಾತುರಿನಲ್ಲಿ ನಾನೇ ಪಾರ್ಲಿಮೆಂಟ್ ಇದ್ದಾಗ ತರ್ತಾರೆ 10% ಇದನ್ನ
ಆದ್ರೆ ಇವರಿಗೆ ರಾಜ್ಯ ಸರ್ಕಾರ ನಿಮ್ಮ ಸರ್ಕಾರನೇ ಮಾಡಿರುವಂತ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸ್ತಾ ಇರೋದ್ರಿಂದ ಸೊ ಇವತ್ತು ರಾಜ್ಯವ್ಯಾಪಿ ಇದರ ವಿರುದ್ಧ ಜನಾಭಿಪ್ರಾಯವನ್ನ ರೂಢಿಸ್ತಕ್ಕಂಥದಕ್ಕೆ 28 ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದಾನೆ. ಇದು 29ನೇ ಜಿಲ್ಲೆ. ಸೊ ಎಲ್ಲ ಕಡೆನಲ್ಲೂ ಸಹ ಪ್ರೆಸ್ ಕಾನ್ಫರೆನ್ಸ್ ಡೆಪ್ಯೂಟಿ ಕಮಿಷನರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮೆಮೊರಾಂಡಮ್ ಇಲ್ಲಿ ಇವತ್ತು ರಜಾ ಇರೋದ್ರಿಂದ ನಾಡಿದ್ದು ಸೋಮವಾರ ಕೊಡೋದಕ್ಕೆ ಹೇಳಿದ್ದೇನೆ. ಮತ್ತೆ ಈ ಸಿಕ್ಕಂತ ಇಂಟೆಲೆಕ್ಚುಯಲ್ಸ್ ಜೊತೆನಲ್ಲಿ ಇಂಟ್ರಾಕ್ಷನ್ ಅನ್ನ ಇದರ ಬಗ್ಗೆ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಇದರದ ವಿವೇಕ ರಾಜ್ಯ ಸರ್ಕಾರವು ಸಹ ಒಂದು ರೀತಿಯಲ್ಲಿ ವಿಫಲ ಆಗಿದೆ. ನಾವು ಸ್ಟೇ ಕೊಟ್ಟಿರಬೇಕಾದ್ರೆ ಅದನ್ನ ಸ್ಟೇ ಅನ್ನ ವೆಕೇಟ್ ಮಾಡಿಸುವಂತ ಕೆಲಸ ಮಾಡಬೇಕು. ನಮ್ಮೆಲ್ಲರ ಒತ್ತಾಯದ ಮೇಲೆಗೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಸೀನಿಯರ್ ಕೌನ್ಸಿಲ್ ರವಿವರ್ಮ ಕುಮಾರ್ ಅವರನ್ನ ಈ ಕೇಸಲ್ಲಿ ಅಪಾಯಿಂಟ್ ಮಾಡಿದ್ದಾರೆ. ಅದನ್ನ ನಾನು ಸ್ವಾಗತ ಮಾಡ್ತೇನೆ. ಅವರು ಸಹ ಅಪಾಯಿಂಟ್ ಮಾಡಿದ್ರೆ ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಕೂಡಲೇ ಆ ಸ್ಪೆಷಲ್ ಕೌನ್ಸಿಲ್ ಯಾರಿದ್ದಾರೆ, ಸೀನಿಯರ್ ಕೌನ್ಸಿಲ್ ಯಾರಿದ್ದಾರೆ, ಅವರ ಅಡ್ವೊಕೇಟ್ ಆನ್ ರೆಕಾರ್ಡ್ ಯಾರಿದ್ದಾರೆ, ಈ ಹ್ಯಾಸ್ ಟು ಫೈಲ್ ಎ NIA ಫಾರ್ ವೆಕೇಟಿಂಗ್ ಸ್ಟೇ. ಇದನ್ನು ವೆಕೇಟ್ ಮಾಡಿಸುವಂಥದ್ದು ಟೆಂಪರರಿ ರಿಲೀಫ್ ಆಗುತ್ತೆ. ಇದು ಪರ್ಮನೆಂಟ್ ರಿಲೀಫ್ ಆಗಬೇಕು ಅನ್ನೋಗಿದ್ರೆ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು. ಸೊ ಇದಕ್ಕೆ ನಿಮ್ಮ ಮೂಲಕ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಸನ್ಮಾನ್ಯ DK ಶಿವಕುಮಾರ್ ಅವರು ಆಲ್ ಪಾರ್ಟಿ ಡೆಲಿಗೇಷನ್ ನ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಬೇಕು. ಪ್ರಧಾನಮಂತ್ರಿಗಳ ಮೇಲೆ ಒತ್ತಡ ತರಬೇಕು. ಮೊನ್ನೆ 3 ದಿವಸಗಳಿಂದ ಸನ್ಮಾನ್ಯ ದೇವೇಗೌಡರನ್ನ ರಾಷ್ಟ್ರೀಯ ಮಾಜಿ ಪ್ರಧಾನಮಂತ್ರಿಗಳವರನ್ನ ನಮ್ಮ ನಿಯೋಗ ಭೇಟಿ ಮಾಡಿದ್ರು. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಇದರ ಬಗ್ಗೆ ಪ್ರಧಾನಿಗಳ ಹತ್ರ ಮಾತನಾಡ್ತೇನೆ, ಇದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಸೇರಿಸಲಿಕ್ಕೆ ಅಂತ ಹೇಳಿದ್ದಾರೆ. ಅವ್ರಿಗೂ ಸಹ ನಮ್ಮ ಅಭಿನಂದನೆ ಇದೆ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ಮಿಸ್ಟರ್ ಮೋದಿ, ರಾಜಕಾರಣ ಅಥವಾ ಮೂಗಿಗೆ ತುಪ್ಪ ಹಚ್ಚುವಂತ ಪ್ರವೃತ್ತಿಯನ್ನ ಬಿಟ್ಟು ಈ ರಾಜ್ಯದ ಸುಮಾರು 4.5 ಕೋಟಿ ಯಾರು ಜನರಿದ್ದಾರೆ, SC ST OBCಗಳಿದ್ದಾರೆ, ಅವರ ಸಂವಿಧಾನದತ್ತ ಹಕ್ಕುಗಳನ್ನ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಈ 22ರ ರಿಸರ್ವೇಶನ್ 56% ರಿಸರ್ವೇಶನ್ ಕಾನೂನನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂತ ಆಗ್ರಹಪೂರ್ವಕವಾದಂತ ಒತ್ತಾಯವನ್ನ ಮಾಡ್ಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.